ಸೊ ನಮ್ಮ ಲವ್ ಸ್ಟೋರಿ ಎಲ್ರಿಗೂ ಗೊತ್ತು. ನಾವು ರಿಯಾಲಿಟಿ ಶೋನಲ್ಲಿ ಅಟ್ ಎ ಟೈಮ್ ಒಟ್ಟಿಗೆ ಸಿಕ್ಕಿದ್ದು. ಅವ್ರು ಹಿಂಗೆ ಆ್ಯಕ್ಟ್ರು, ನಾವು ಹಾಗೆ ಆ್ಯಕ್ಟ್ರು. ಆಮೇಲೆ ಅವ್ರಿಗೆ ಹಿಂಗೆ ಸ್ಟಾರ್ಟಿಂಗು ಫಸ್ಟ್ ಸ್ಟೆಪ್ಪು, ನಮಗೂ ಹಂಗೆ ಫಸ್ಟ್ ಸ್ಟೆಪ್ಪೇ ರಿಯಾಲಿಟಿ ಶೋ ಅಂತ ಬಂದರೆ. ಬಟ್ ನಾವು ಬೆಂಗಳೂರಲ್ಲಿದ್ವಿ, ಅವರೆಲ್ಲ ಬೇರೆ ಬೇರೆ ಊರುಗಳ ಕಡೆಯಿಂದ ಬಂದರು. ಈ ಬೆಂಗಳೂರು ಮೈಸೂರು ಹೆಂಗ್ ಕನೆಕ್ಟ್ ಆಯ್ತು ಅಂತಂದ್ರೆ ಅದ್ರ ಸ್ಟೋರಿನೇ ನೆಕ್ಸ್ಟ್ ಲೆವೆಲ್. ಫಸ್ಟ್ ಡೇ ನೀವು ಜಗಪ್ಪನ್ ನೋಡಿದಾಗ ನೋಡಿದ ಸೀನ್ ಏನ್ ನೆನಪಿದೆ ನಿಮ್ಗೆ? ಅವರು ರಿಹರ್ಸಲ್ ಅಲ್ಲೇ ಫಸ್ಟ್ ನೋಡಿದ್ದು. ಲೈಕ್ ನಾವೆಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ, ಓಡಾಡ್ತಾ ಇರ್ಬೇಕಾದ್ರೆ, ಮತ್ತೆ ಇದು ಗೇಮ್ಸ್ ಎಲ್ಲ ಆಡ್ಸೋರು. ಅವಾಗ ಒಂದ್ ಸ್ವಲ್ಪ ಆಕ್ಟಿವಿಟೀಸ್ ಮಾಡ್ಸೋರು. ಆವಾಗ್ಲೇ ನಾನು ಅವ್ರನ್ನ ನೋಡಿದ್ದು. ಅದ್ ಬಿಟ್ರೆ ಅವಾಗೇನ್ ಅನ್ಸಿಲ್ಲ ನೋಡಿ? ನೋಡಿದ ತಕ್ಷಣ ಏನ್ ಅನ್ಸಿಲ್ಲ. ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ, ಚಾನ್ಸೇ ಇಲ್ಲ. ಆತರ ಇರಲಿಲ್ಲ. ಏನು ವರ್ಕ್ ಎಟ್ ಫಸ್ಟ್ ಸೈಟ್ ಇತ್ತು ಅವಾಗ. ಆಮೇಲೆ ಲವ್ ಇಟ್ ಫಸ್ಟ್ ಸೈಟ್ ಆಯ್ತು. ಸೊ ಕ್ರಶ್ ಆಗಿದ್ದು ಲೈಕ್ ಆಲ್ಮೋಸ್ಟ್ 3 months ಆದ್ಮೇಲೆ, 3-4 months ಆದ್ಮೇಲೆ. ಸೊ ಅದಾದ್ಮೇಲೆ ಪ್ರಪೋಸಲ್ ಕೊಟ್ಟೆ. ಓಕೆ ಅಂದ್ರು. ನಾವು ಟೀ ಕುಡಿಯಕ್ಕೆ ಹೋಗ್ತಿದ್ವಿ ಅರ್ಲಿ ಮಾರ್ನಿಂಗ್ ಒಂದು 6-6:30 ಎದ್ಬಿಟ್ಟು ಟೀ ಕುಡಿಯಕ್ಕೆ ಹೋಗ್ದೆ. ಅಲ್ಲೊಂದು ಪೆಟ್ಟಿ ಅಂಗಡಿ ಇತ್ತು. ನಮ್ಮನ್ನು ಹೊರಗಡೆ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಮ್ಗೆ ಅಕ್ಕಪಕ್ಕ ಏನೂ ಇರಲಿಲ್ಲ ಅವಾಗ. ಅಷ್ಟೇ ಅದು ಇನ್ನೂ ಬೆಳೀತಾ ಇರೋಂಥ ಏರಿಯಾ ಅದು. ಆ ಏರಿಯಾದಲ್ಲಿ ಒಂದು ಒಳ್ಳೆ ಬಿಲ್ಡಿಂಗು. ಆ ಬಿಲ್ಡಿಂಗ್ ಫುಲ್ ನಮಗೆ ಕೊಟ್ಟಿದ್ರು. ಒಂದು ರಿಹರ್ಸಲ್ ಮಾಡೋದಕ್ಕೆ ಫ್ಲೋರು, ಇನ್ನೊಂದು ಅಡುಗೆ ಡೈನಿಂಗ್ ಹಾಲ್ ತರ ಒಂದು ಫ್ಲೋರು, ನಾವು ಉಳ್ಕೊಳ್ಳೋದಕ್ಕೆ ಒಂದು ಫ್ಲೋರು, ಈ ತರ ಇರ್ತಿತ್ತು. ಸೊ ನಮಗೆ ಆಚೆ ಹೋಗ್ಬೇಕು ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಯಾರು ಬೇಕಾದ್ರು ಅಂದ್ರೆ ಟೀ ಕಾಫಿ ಕುಡಿಯಕ್ಕೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಅಲ್ಲೇ ಸಿಕ್ತಿತ್ತು. ನಮ್ ಭಟ್ರೆ ಬಂದ್ಬಿಟ್ರು ಅವರು. ಭಟ್ರನ್ನೆಲ್ಲ ನೆನ್ಕ ಮಾಡಿದ್ರು ಅವರು. ಅಡ್ಗೆ ಫ್ರೆಶ್ ಆಗಿ ಅಲ್ಲೇ ಮಾಡಿ ಅಲ್ಲೇ ಬಡಿಸಿ ಅವರಿಗೆ. ಆಮೇಲೆ ಅವ್ರಿಗೇನು ಇದೆ ಆಮೇಲೆ ಏನಾರ ಅವ್ರಿಗೆ ಏನು ನಿಂಬೆಹಣ್ಣು ಜ್ಯೂಸ್ ಎಲ್ಲ ಕುಡಿಬೇಕಂತ ಅನ್ಸಿದ್ರೆ ಮಾಡ್ಕೊಡಿ ಅಂತ ಭಟ್ರನ್ನ ಅಲ್ಲೇ ಪರ್ಮನೆಂಟ್ ಆಗಿ ಇಟ್ಬಿಟ್ರು ಅವರು. ಅವ್ರಿಗೆ ನಾವ್ ಏನ್ ಬೇಕೋ ಅಂತ. ಬಟ್ ಅರ್ಲಿ ಮಾರ್ನಿಂಗ್ ಮಾತ್ರ ನಮ್ಗೆ ಒಂಚೂರು ಟೀ ಕುಡಿಬೇಕು ಅಂತ ಅನ್ಸಿದಾಗ ಹೋಗ್ತಿದ್ವಿ. ನಾನು ಟೀನೇ ಕೊಡ್ತಿರ್ಲಿಲ್ಲ. ಅಲ್ಲಿ ಉತ್ತರ ಕರ್ನಾಟಕದವರು ಒಂದಷ್ಟು ಜನ ಇದಾರಲ್ಲ, ಅವರು ಚಾಯ್ ಅವರ. ಅದರಿಂದ ಫಸ್ಟ್ ಲವ್ ಆಯ್ತು ಟೀ ಮೇಲೆ. ಆಮೇಲೆ ನಾನು ಮತ್ತೆ ಹಸ್ಬೆಂಡ್ ಹೋದಾಗ ಅಲ್ಲಿ ಕಾಫಿ ಸ್ವಲ್ಪ ಹೀಟ್ ಅಲ್ವಾ, ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಕುಡಿಯೋಕ್ಕಾಗಲ್ಲ ನನಗೆ. ಸೊ ಅದಕ್ಕೆ ಸ್ವಲ್ಪ ಟೀನೇ ಕೊಟ್ಬಿಡಿ ಅಕ್ಕ ಅಂದ್ಬಿಟ್ಟು ಆ ಪೆಟ್ಟಿ ಅಂಗಡಿ ಟೀ ಕುಡಿತಿದ್ವಿ. ಸೊ ಹಂಗಾಗಿ ಸೆಕೆಂಡ್ ಟೈಮ್ ಟೀ ಮೇಲೆ ಲವ್ ಆಯ್ತು. ನಮ್ಮ ಯಜಮಾನ್ರು ನಾನು ಇಬ್ರುದು ಲವ್ ಸಕ್ಸಸ್ ಆದ್ಮೇಲೆ ಟೀ ಮೇಲೆ ಹೆವಿ ಲವ್ ಆಗೋಯ್ತು. ಟೀ ಇಸ್ ಲೈಕ್ ಅದೇ ಒಂದು ರೀಲ್ ಬಂದಿತ್ತು ಗೊತ್ತಾ, ನಿಮ್ಗೆ ಟೀ ಕುಡಿದ್ರೆ ಏನಾಗುತ್ತೆ ಗೊತ್ತಾ, ಯಕ್ಕೊಟ್ಟೋಗ್ಲಿ ಸತ್ತೋಗ್ಲಿ ನನ್ನ ನೆಗದ್ ಬಿದ್ದೋಗ್ಲಿ ಟೀ ಮಾತ್ರ ಕುಡಿಯೋದು ನೋಡ. ಅದೇನ್ ಥಾಟ್ ನನ್ನ ಹತ್ರನೇ, ನಾನು ಅದನ್ನೇ ಫಾಲೋ ಮಾಡ್ಕೊಬಂದಿರೋದು. ಸೊ ಅಲ್ಲಿ ಟೀ ಕುಡಿದ್ವಿ. ಅದಾದ್ಮೇಲೆ ನಾವು ಒಂದ್ಸತಿ ಹೇಳ್ದೆ ಈ ತರ ಇದೆ ನನ್ಗೆ ಅನಿಸ್ತಿದೆ ಅಂತ. ನಿಂಗೆ ಏನೋ ತಲೆ ಕೆಟ್ಟಿದ್ಯಾ, ಹೋಗೋ ಏನ್ ಅನ್ಕೊಂಡ್ಬಿಟ್ಟಿದ್ಯಾ. ಆಮೇಲೆ ನಮ್ಗೆ ಒಬ್ಬ ಸೇತುವೆ ಇದ್ದ ಒಬ್ಬ, ಮನು ಗೊತ್ತಾ ನಿಮ್ಗೆ? ಗೊತ್ತಿರ್ತಾರೆ, ಕಾಮಿಡಿ ಕಿಲಾಡಿಯಲ್ಲಿ ಮನು ಅಂತ. ಆಯ್ತಾ, ಅವನು ಮೈಸೂರಲ್ಲಿ ಅವ್ರದ್ದು ಒಂದು ಥಿಯೇಟರ್ ಕ್ಲಾಸಸ್ ನಡೀತಿತ್ತು. ಆ ಕ್ಲಾಸಿಗೆ ನಿವೇದಿತಾ ಗೌಡ ಫಸ್ಟ್ ಅಲ್ಲಿ ಆಕ್ಟ್ ಮಾಡಕ್ ಹೋಗಿದ್ರು. ನಾನು ಮತ್ತೆ ಜಗಪ್ಪ ಗೆಸ್ಟ್ ಆಗಿ ಹೋಗಿದ್ವಿ. ಅದು 1 ವರ್ಷಕ್ಕೆ ಬಿಗ್ ಬಾಸ್ ಬಂತು. ಅಲ್ಲಿಗೆ ನಿವೇದಿತಾ ಗೌಡ ಅವ್ರು ಬಂದ್ರು. ಫುಲ್ ಸ್ಟಾರು, ಕ್ಯೂಟಿ, ಡಾಲು ಅಂತ ಎಲ್ಲ. ನಾವೇ ಗೆಸ್ಟ್ ಆಗಿ ಹೋಗಿದ್ವಲ್ಲ ಹೋದ್ ವರ್ಷ, ಅಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟಿದ್ದಾಳೆ ಅಂತ. ಸೊ ಅಲ್ಲಿಂದ ಅವಳು ನಮಗ್ ಸ್ವಲ್ಪ ಕ್ಲೋಸ್. ಸೊ ಅವರು ಮನು ಅವರು ಏನೋ ಜಾಸ್ತಿ ಅವನ ಜೊತೆ ಟೀ ಕುಡಿಯಕ್ ಹೋಗ್ತಿದ್ಯಂತೆ ಅನ್ಬಿಟ್ಟ. ಕದ್ದು ಮುಚ್ಚಿ ಹೋಗೋದು ನಿಂಗೆ ಹೆಂಗ ಗೊತ್ತಾಯ್ತು, ಹಂಗೆಲ್ಲ ಹೇಳ್ಬಾರ್ದು ಕೊಡೋ ಅಂತಂದೆ. ನೀವ್ ಏನ್ ನಡ್ಸ್ತೇ ನಂಗೆ ಗೊತ್ತೇಳೋ ಅಂತಂದ. ಆವಾಗ ನಾನು ಇಲ್ಲ ನಂಗೆ ಸ್ವಲ್ಪ ಲವ್ ಆಗಿದೆ ಅಂತ ಅಂದೆ. ಅದಕ್ಕೆ ಆಯ್ತು ಸರಿ ನಾನು ಹೇಳ್ತೀನಿ ತಡಿ ಅಂತ ಅಂದ್ಬಿಟ್ಟು ಅವ್ನು ಒಂಥರ ಬ್ರಿಡ್ಜ್ ಇದ್ದಂಗೆ ನಮ್ಗೆ. ಅವ್ನು ಆ ಕಡೆ ಹೇಳ್ದ, ಈ ಕಡೆ ಅವರು ಬೇಡ ಅಂತ ಅಂದ್ರು. ಆಮೇಲೆ ಮತ್ತೆ ನನಗೆ ಬೇಡ ಅಂತ ಹೇಳಿದಾರೆ ಅಂತ ಬಂತು. ಅದಾದ್ಮೇಲೆ ಮತ್ತೆ ನಾನು ಸ್ವಲ್ಪ ಆಯ್ತು ಸರಿ 1 ವಾರ ನೋಡ್ತೀನಿ, ಹ್ಞೂ ಅಂದ್ರೆ ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಬೇಡ ಅಂತ ಅಂದ್ಬಿಟ್ಟು ನಾನು 1 ವಾರ ಸುಮ್ಮನೆ ಇದ್ಬಿಟ್ಟೆ. ಬೇಡ ಅಂತ ಹೇಳಿದ್ರಂತ. ಅಂದ್ರೆ ಸಿಟಿ ಹುಡುಗಿರ್ ನೀವು, ನಿಮ್ ಸಾವಸ್ಥ ನಮಗ್ ಬೇಡ, ಯಾಕೆ ಸುಮ್ನೆ ಬಂದಿರೋದ್ ಕೆಲ್ಸಕ್ಕೆ ಅನ್ನೋ ತರ ಅವರು. ಆಮೇಲೆ 1 ವಾರ ಆದ್ಮೇಲೆ ಗೊತ್ತಲ್ಲ, ಬೀಳ್ಲೇಬೇಕು, ಒಪ್ಕೊಳ್ಳೇಬೇಕು. ಆಮೇಲೆ ಅವನು ಸ್ವಲ್ಪ ಕನ್ವಿನ್ಸ್ ಮಾಡಿದ್ನಂತೆ ಪಾಪ ಮನು. ಓಕೆ, ಊರಿಂದ ಬಂದಾಗ ಜಗಪ್ಪಂಗೆ ನೀವು ಕರ್ಕೊಂಡೋಗಿ ಶಾಪಿಂಗ್ ಮಾಡಿ, ಅದನ್ನ ಜಗಪ್ಪ ಅವರೇ ಹೇಳ್ಕೊಂಡಿದ್ದಾರೆ ಇಂಟರ್ವ್ಯೂನಲ್ಲಿ. ಸ್ವಲ್ಪ ಎಲ್ಲ ಮಾಡಿ ಡ್ರೆಸ್ಸಸ್ ಎಲ್ಲ ಕೊಡಿಸಿ ನನ್ನನ್ನ ಸುಷ್ಮಿತಾ ತಿದ್ದಿ ತೀಡಿ ಬೆಟರ್ ಆಗಿ ಮಾಡಿದ್ರು ಅಂತ. ಒಂದು ಹುಡುಗಿ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಯಾಕೆ ಜಗಪ್ಪು ನೋಡ್ಬಿಟ್ಟು ಅವಾಗಲೇ ಲವ್ ಆಗಿತ್ತ ನಿಮ್ಗೆ? ಲವ್ ಆಗಿತ್ತು, ನನಗಾಗಿತ್ತಲ್ಲ, ಒನ್ ಸೈಡ್ ಇತ್ತಲ್ಲ. ಸೊ ಇಟ್ಸ್ ಬೆಟರ್ ಲೈಕ್ ಹಂಗಂತಲ್ಲ. ನಾನು ಒಂದೊಂದ್ಸಲ ನಮ್ಮ ಸಿರುಂಡರಗಾಗಿರ್ಬೋದು, ನಮ್ಮ ಚಿಲ್ಲರ್ಗಾಗಿರ್ಬೋದು, ಅವ್ರಿಗೆಲ್ಲ ನಾನು ಅವಾಗ ಹೋಗಿ ಟಿ ಶರ್ಟ್ಸ್ ಕೊಡಿಸ್ತಾ ಇದ್ದೆ ಸ್ಟಾರ್ಟಿಂಗ್ ನಮ್ಮ ಮಜಾ ಭಾರತ ಸೀಸನ್ 1 ಅಲ್ಲಿದ್ದಾಗ. ಬಿಕಾಸ್ ಇಲ್ಲಿ ಏನೇನ್ ಸಿಗುತ್ತೆ, ಎಲ್ಲೆಲ್ಲಿ ಏನೇನಿದೆ ಅಂತ ನನಗೆ ಗೊತ್ತು, ನಿಮಗೂ ಗೊತ್ತಿಲ್ಲ. ಊರಿಂದ ಬಂದವ್ರಿಗೆ ಏನು ಗೊತ್ತಿಲ್ಲ ಪಾಪ ಅಂತ ಅಂದ್ಬಿಟ್ಟು ನಾನು ನನ್ಗೊಂಥರ ಖುಷಿ, ನಮ್ ಜೊತೆ ಕೆಲಸ ಮಾಡೋರೆಲ್ಲ ಖುಷಿ ಆಗಿರ್ಬೇಕು.
ಅವರಿಗೆ ಒಂದು ಟಿ ಶರ್ಟ್ ಅವಾಗ ತಗೊಂಡು ಕೊಡ್ತಾ ಇದ್ದೆ. ಬಟ್ ಇವರಿಗೆ ಶಾಪಿಂಗ್ಗೆ ಎಲ್ರಿಗೂ ಬಂದು ತಂದು ಕೊಟ್ಟೆ ಅಷ್ಟೇ. ಇವ್ರಕೊಂಡೇ ಹೋಗ್ಬಿಟ್ಟಿದೆ. ಬನ್ನಿ ಜಗಪ್ಪ ಅವರೇ ನಿಮ್ ವಿಜಯನಗರ ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ಆ ಸ್ಟ್ರೀಟ್ ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿಂದನೇ ಸ್ಟಾರ್ಟ್ ಮಾಡಿದಿರಾ? ಓಕೆ. ಇಲ್ಲ ಅವಾಗ ಅಷ್ಟೊಂದು ನಮ್ಗೆ ಅನ್ಸ್ತಿರ್ಲಿಲ್ಲ. ಬಟ್ ಒಟ್ನಲ್ಲಿ ಅವ್ರು ಚೆನ್ನಾಗಿ ಡ್ರೆಸ್ ಹಾಕ್ಬೇಕು, ಚೆನ್ನಾಗಿರ್ಬೇಕು, ಅದೊಂದು ಇತ್ತು ನನ್ನ ಮೈಂಡ್ ಅಲ್ಲಿ ಅಷ್ಟೇ. ವಿಜಯನಗರ ಸ್ಟ್ರೀಟ್ಗೆ ಹೋದೆ, ಅವ್ರಿಗೆ ಇಷ್ಟು ಕಮ್ಮಿಗೆ ಸಿಗುತ್ತಾ? ಬೆಂಗಳೂರು ಅಂದ್ರೆ ನಾವು 1000 ರೂಪಾಯಿ ಮೇಲೆ ಎಲ್ಲ ಸಿಗೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಇದು ರಾಂಗು. ನಮ್ಗೆ 10 ರೂಪಾಯಿಂದನೂ ಇಲ್ಲಿ ಬದುಕ್ತಾ ಇದಾರೆ ಬೆಂಗಳೂರಲ್ಲಿ. ಕರೆಕ್ಟ್. ನಿಮ್ಗೆ ಜಗತ್ ತೋರಿಸ್ತೀನಿ ಬನ್ನಿ. ನಿಮ್ ಬೆಂಗಳೂರು ಒಂದ್ರಲ್ಲಿ ನೀವು ಬದುಕಿದ್ರೆ ಸಾಕು, ಇಡೀ ಜಗತ್ತನ್ನೇ ಗೆದ್ಕೊಂಡ್ ಬರ್ತೀರಾ ನೀವು. ನಮ್ ಬೆಂಗಳೂರು ಅಂದ್ರೆ ಹಂಗೆ ಅಂತ ಅನ್ಬಿಟ್ಟು ನಮ್ ಬೆಂಗಳೂರು ಬಗ್ಗೆ ತುಂಬಾ ಹೆಮ್ಮೆ ಇದೆ. ಇಲ್ಲಿ ನೀವ್ ಎಂತವ್ರಾದ್ರೂ ಬನ್ನಿ, ನೀವ್ ಎಂತ ಫಾರಿನರ್ ಆದ್ರೂ ಆಗಿರ್ಲಿ, ನೀವು ಡಾಲರ್ಸ್ ನ ಕನ್ವರ್ಟ್ ಮಾಡಿ ನೀವು ಇಲ್ಲಿ ಆರಾಮಾಗಿ ಬದುಕ್ತಿದ್ದೀರಾ. ಬೇಡ, ನೀವು 0 ಇಂದ ಬನ್ನಿ. ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಒಂದು ಡ್ರಾಪ್ ಹಾಕ್ಸ್ಕೊಳ್ಳಿ ಸಾಕು ಬೆಂಗಳೂರಿಗೆ. ನೀವು ಕೆಂಗೇರಿ ಇಳಿದ್ ಬಿಡಿ, ಇಲ್ಲ ಮೆಜೆಸ್ಟಿಕ್ ಅಲ್ಲಿ ಇಡೀ ಸಾಕು. ನಿಮ್ಗೆ ಅಲ್ಲಿ ಮೆಜೆಸ್ಟಿಕ್ ಅಲ್ಲೇ ಎಷ್ಟೊಂದು ಪ್ರಪಂಚ ನೋಡ್ಬಿಡ್ತೀರಾ ನೀವು. ಕರೆಕ್ಟ್. ಪ್ರಪಂಚ ನೋಡೋದ್ರ ಜೊತೆ ನೀವು ಬದುಕ್ತೀರಾ ಕೂಡ. ಯಾಕೆ ಎಲ್ಲರೂ ಬೆಂಗಳೂರು ಬೆಂಗಳೂರು ಬೆಂಗಳೂರು? ಬಿಕಾಸ್ ನಿಮಗೆ ಫ್ಲಡ್ ಅನ್ನೋ ಭಯ ಇಲ್ಲ. ನಿಮ್ಮ ಊರುಗಳಲ್ಲಿ ನೀವು ಫ್ಲಡ್ಡು ಅದು ಇದು ಅಂತೆಲ್ಲ ಭಯ ಪಟ್ಕೊಂಡಿರ್ತೀರ. ಎಲ್ಲಿ ಯಾವಾಗ ಅರ್ಚಬೇಕಾಗತ್ತೋ, ಅಥವಾ ಯಾವಾಗ ಎಲ್ಲಿ ಯಾವ ಮಣ್ಣು ಕುಸಿಯುತ್ತೋ, ಎಲ್ಲಿ ಯಾವ ಬೆಟ್ಟ ಕುಸಿಯುತ್ತೋ ಅಂತೆಲ್ಲ ಭಯ. ಇಲ್ಲಿ ಯಾವ ಭಯ ಇಲ್ಲ. ಒಂದದು. ಇನ್ನೊಂದು, ನೀವು ಎಂಥವ್ರು ಬೇಕಾದ್ರೂ 10 ರೂಪಾಯಿಂದನೂ ನೀವು ಬದುಕ್ಬೋದು ಅನ್ನೋ ಧೈರ್ಯ ಇದೆ. ಅದನ್ನ ಮೆಜೆಸ್ಟಿಕ್ಕು, ಈ ಕೆಂಗೇರಿ, ಈ ಥರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡು, ಈ ಥರದ್ದೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಇಳಿದಾಗಲೇ ನಮಗಿಲ್ಲ, ರೈಲ್ವೆ ಸ್ಟೇಷನ್ನು ಅಲ್ಲಿ ಇಳಿದಾಗಲೇ ನಿಮಗೆ ಗೊತ್ತಾಗೋಗುತ್ತೆ ಲೈಫ್ ಹೆಂಗಿದೆ. ನೀವೆಲ್ಲ ರೀತಿ ಜನನೂ ಬದುಕ್ಬೋದು ಇಲ್ಲಿ. ಸೋ ಹ್ಯಾಪಿ. ನನ್ಗೆ ಎಷ್ಟು ಪ್ರೌಡ್ ನನ್ನ ಬೆಂಗಳೂರಿಯನ್ ಅಂತ ಹೇಳ್ಕೊಳಕ್ಕೆ. ಅಂದರೆ ಬೆಂಗಳೂರು ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸಿಟ್ಟು ಬಂದ್ಬಿಡುತ್ತೆ ನನಗೆ. ಈ PG ಹುಡುಗಿರ್ತಾರೆ ಗೊತ್ತಾ, ಕೆಲವರು ಹುಡುಗರು ಹುಡುಗಿರಲ್ಲ, ಅವರೆಲ್ಲ ಒಂದಷ್ಟು ಜನ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಈ ಆಟೋದವ್ರ ಹತ್ರ ಎಲ್ಲ ಕಿರಿಕ್ ಮಾಡ್ತಾರೆ ಗೊತ್ತಾ. ನಾರ್ತ್ ಇಂಡಿಯನ್ ಹೋಗ್ಬಿಡೋದು, ಬೈಯೋದು, ಹಿಂಗೆಲ್ಲ ಮಾಡ್ಬಿಟ್ಟು ನಾನು ಯಾವಾಗ್ಲೂ ಅನ್ಕೋತೀನಿ, ನನ್ನ ಮಕ್ಕಳು ನನ್ನ ಕೈಗೆ ಯಾಕೆ ಸಿಗಲ್ಲ. ಅದೆಲ್ಲೋ ನಡೆದಿರುತ್ತೆ, ನಾನು ಅದೆಲ್ಲ ಆಗಿ ಆದ್ಮೇಲೆ ನನ್ನ ಮೊಬೈಲಲ್ಲಿ ಬಂದಿರುತ್ತೆ. ಆನ್ ಸ್ಪಾಟ್ ನನಗೆ ಸಿಗ್ಬೇಕಂತ ಅಂತ ನಾನು ತುಂಬಾ ಫೈಟ್ ಮಾಡ್ತೀನಿ ಆ ವಿಷಯದಲ್ಲಿ. ನಾನು ಬೋಲ್ಡ್ ಆಗಿದ್ದೆ ಅವಾಗ. ಬೆಂಗಳೂರು ಅಂದ್ರೆ ನನ್ನ ಬಗ್ಗೆ ಮಾತಾಡಿದ್ರು ಪರವಾಗಿಲ್ಲ, ನನ್ನ ಬೆಂಗಳೂರು ಬಗ್ಗೆ ಮಾತಾಡ್ಬಾರ್ದು. ಬಿಕಾಸ್ ಇಲ್ಲಿ ಭಿಕ್ಷೆ ತಗೊಂಡು ಕೂಡ ಬದುಕ್ತದಾನೆ, ಅವನಿಗೂ ಒಂದು ಖುಷಿ ಇದೆ. ಓಕೆ, ನನ್ಗೆ ಸಿಗ್ತಾ ಇದೆ, ಪರವಾಗಿಲ್ಲ ನನ್ಗೆ ಊಟ ಅಂತ. ಆಮೇಲೆ ಇಲ್ಲಿ ಎಷ್ಟು ಜನ ಸಹಾಯಕರಿದ್ದಾರೆ ಗೊತ್ತಾ. ಹೆಲ್ಪಿಂಗ್ ನೇಚರ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ಮ ಬೆಂಗಳೂರವರೇ ಇಲ್ಲಿ ಕಮ್ಮಿ ಆಗ್ಬಿಟ್ಟಿದ್ದಾರೆ, ಅದೊಂದು ಇನ್ನೊಂದು ಬೇಜಾರು. ಹೌದು. ನೀವು ಮಲೇಷ್ಯಾಗ ಹೋಗಿ ಕನ್ನಡದವ್ರು ಚೆನ್ನಾಗಿ ಸಿಗ್ತಾರೆ, ದುಬೈಗೆ ಹೋಗಿ ಕನ್ನಡದವ್ರು ಸಿಗ್ತಾರೆ. ಇಲ್ಲೇ ಇಲ್ಲ. ಬಿಕಾಸ್ ಇಲ್ಲಿ ಬೇರೆಯವರೆಲ್ಲ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ನಿಮ್ಗೇನ್ ಅನ್ಸುತ್ತೆ, ಒಬ್ಬಂಗ್ ಫೈಟ್ ಮಾಡ್ತೀಯ, ಇಬ್ರಿಗೆ ಫೈಟ್ ಮಾಡ್ತೀಯ, ಬೇಡ ಗುರು ಹೋಗ್ತೀನಿ ಅಂತ ಆರಾಮಾಗಿ ಬೇರೆ ಕಡೆ ಕೆಲಸ ಹುಡ್ಕೊಂಡು ಅವ್ರಿಗೆ ಟ್ರಾನ್ಸ್ಫರ್ ಆದ್ರೆ ಅದೇನು ಖುಷಿನೋ ಗೊತ್ತಿಲ್ಲ, ಆರಾಮಾಗಿ ಹೋಗಿ ಟ್ರಾನ್ಸ್ಫರ್ ಬದುಕ್ಬಿಡ್ತಾರೆ. ಬಿಕಾಸ್ ಇಲ್ಲಿ ಊರುಗಳ ಜೊತೆ ಎಲ್ಲ ಫೈಟ್ ಮಾಡೋದಕ್ಕಿಂತ ಆರಾಮಾಗಿರ್ಬೋದಲ್ಲ ಅನ್ನೋ ಫೀಲಿಂಗ್ ಅವರಿಗೆ. ಬಟ್ ಅದಕ್ಕೆ ಹೇಳ್ತೀನಿ, ಐ ರಿಕ್ವೆಸ್ಟ್ ಎವ್ರಿ ಒನ್, ನೀವು ಬೆಂಗಳೂರು ಅಂತ ಬೆಂಗಳೂರು ಅಂತಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ನಿಮ್ ಊರ್ ಸೈಡ್ ಬಂದಾಗ ನಿಮ್ಗೆ ಸಿಟ್ಟು ಬರುತ್ತೆ, ನಿಮ್ ಊರ್ ಬಗ್ಗೆ ಎಲ್ಲ ಮಾತಾಡಿದ್ರೆ ನಮಗೂ ಹಂಗೆ ಸಿಟ್ಟು ಬರುತ್ತೆ. ಬಟ್ ನಾವು ತುಂಬಾ ಪೊಲೈಟ್ ಏನಂದ್ರೆ, ನಾವು ಜಾಸ್ತಿ ಒಂದಷ್ಟು ಜನ ಗ್ಯಾಂಗ್ ಎಲ್ಲ ಕರ್ಕೊಂಡು ಒಳಗಿಡೋದೆಲ್ಲ ಮಾಡಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಈ ಆಟೋ ಸ್ಟ್ಯಾಂಡ್ ಅಲ್ಲಿ ಮಾಡಿದ್ರೆ ಆಟೋದವರೆಲ್ಲ ಒಂದಾಗ್ತಾರೆ, ಸಪ್ರೇಟ್ ಇಂಡಿವಿಜುವಲ್ ಆಗಿ ಫೈಟ್ ಮಾಡಿದ್ರೆ ಯಾರು ಬರ್ತಾರೆ? ಯಾಕೆಂದ್ರೆ ಅಕ್ಕಪಕ್ಕ ಇರೋರು ಕನ್ನಡದವರೇ ಆಗಿರ್ಬೇಕಲ್ಲ, ಅಥವಾ ಬೆಂಗಳೂರಿಗೇನೆ ಆಗಿರ್ಬೇಕು. ಕನ್ನಡ ಬಂದ್ರು ಕೂಡ ಕನ್ನಡ ಮಾತಾಡಲ್ಲಪ್ಪ, ಇವಾಗ ನಿಮ್ಗೆ ಕನ್ನಡ ಬರುತ್ತಾ ಅಂತ ಕೇಳಿ ನಾವು ಮಾತಾಡ್ಸ್ಬೇಕು, ಕೇಳಿ ಮಾತಾಡಿಸ್ಬೇಕು. ಕೆಲವೊಂದು ಲೂಪ್ ಹೋಲ್ಸ್ ಇದೆ, ಅದನ್ನೆಲ್ಲ ಸರಿ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರು. ಸೊ ಅದಕ್ಕೆ ಬೇರೆ ಊರಿಂದ ಬಂದವ್ರಿಗೆ ನಮ್ಮ ಬೆಂಗಳೂರನ್ನ ತೋರಿಸಿ, ಜಗಪ್ಪಂಗೆ ನಮ್ಮ ಬೆಂಗಳೂರನ್ನ ತೋರಿಸಿ ಶಾಪಿಂಗ್ ಮಾಡಿ ಅವ್ರಿಗೂ ಖುಷಿ ಆಯ್ತು. ಅದಂದ್ರೆ ಅವ್ರಿಗೆ ಫಸ್ಟ್ ಗೊತ್ತಾಗಿದ್ದು ಅಂದ್ರೆ ತುಂಬಾ ದುಬಾರಿ ಊರಿದು ಅಂತ ಅನ್ಕೊಂಡು ಅವರಿಗೆಲ್ಲ ಓಕೆ ಇಷ್ಟು ಸಿಗುತ್ತಾ, ಪರವಾಗಿಲ್ಲ, ಇಲ್ಲೂ ಬದುಕ್ಬೋದಾ, ಹಂಗಾದ್ರೆ ನನ್ನ ಬಜೆಟ್ ಕರೆಕ್ಟ್ ಆಗಿದೆ ಅಂತ ಅನ್ಬಿಟ್ಟು. ಆಮೇಲೆ ಇಲ್ಲ ನಾನೇ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲ ಕೊಡಿಸ್ದೆ, ಖುಷಿ ಆಯ್ತು. ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಒಪ್ಕೊಂಡಿದ್ದೆ.